ಕರ್ನಾಟಕ ಸರ್ಕಾರ ಈಗ ಸದ್ಯ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದೊಳಗೆ ಕೆಲಸ ಮಾಡಾಕತ್ತೈತಿ. ಸಾಕಷ್ಟು ಯೋಜನೆಗಳು ಪಂಚ ಯೋಜನೆಗಳು ಅದು ಜಾರಿ ಮಾಡಿದರು, ಸ್ವಾಗತಾರ್ಹ. ಆದರೆ ಈಗ ಇತ್ತೀಚೆಗೆ ಹೊಸ ಮಂತ್ರಿಮಂಡಲ ಅಂತ ಸಿದ್ಧ ಮಾಡಿದ್ರು. ಮಂತ್ರಿಮಂಡಲದೊಳಗೆ ಮಹಿಳೆಯರಿಗೆ ಅನ್ಯಾಯ ಆಗೈತೆ ರೀ. ಯಾಕಂದ್ರೆ ಈಗ ಬೆಳಗಾವಕ್ಕೆ ಮೊದಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು. ಈ ಸಲ ಸಚಿವ ಸ್ಥಾನ ಕೊಡಲಿಲ್ಲ. ಟೋಟಲ್ ಕರ್ನಾಟಕದಾಗ ನೋಡೋಕೆ ಹೋದ್ರೆ ಮಹಿಳೆಯರ ಸಂಖ್ಯೆ ಕಡಿಮೆ ಆಗೈತಿ. ಮತ್ತು ಮಹಿಳೆಯರ ಸಬಲೀಕರಣ, ಮಹಿಳೆಯರಿಗಾಗಿದ್ದಂಥ ಪಕ್ಷ ಅಂತೇಳಿ ಕಾಂಗ್ರೆಸ್ ಮತ್ತು BJP ಹೇಳ್ತಾ ಇರ್ತಾರೆ. ಆ ಕೇವಲ ಮಹಿಳೆಯರನ್ನು ಇಲೆಕ್ಷನ್ಗಾಗಿ, ಚುನಾವಣೆಗಾಗಿ ಬಳಕೆ ಮಾಡಿ ಮಹಿಳೆಯರಿಗೆ ಈಗ ಬೇಕಾದಷ್ಟು ಸಚಿವ ಸ್ಥಾನ ಕೊಡೋದು ಅನ್ಯಾಯ ಮಾಡಿದರು. ಇದು ಸರಿಯಲ್ಲ. ಇದನ್ನು ನಾವು ಯಾವಾಗಲೂ ಟೀಕಿಸ್ತೀವಿ. ದಯಮಾಡಿ ಕೂಡಲೇ ಏನೈತಿ ಬೆಳಗಾವಿ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಕೊಡಬೇಕು ಮತ್ತು ಮಹಿಳೆಯರಿಗೆ ಸಚಿವ ಸ್ಥಾನ ಕೊಟ್ಟರೆ ಮಹಿಳೆಯರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತಿ. ಮಹಿಳೆಯರಿಗೆ ಅನ್ಯಾಯ ದಯಮಾಡಿ ಮಾಡಬಾರ್ದು. ಈಗ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಅನ್ಯಾಯ ಮಾಡೋದು ಈಗ ಭಾಳ ತಪ್ಪೈತೆ ಅಂತ ಹೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ.